ನಿನ್ನೆ ದಾವಣಗೆರೆ ಅಕ್ಷರಶಃ ಉದ್ವಿಗ್ನ ಆಗಿತ್ತು. ಸಾಯಂಕಾಲದ ಹೊತ್ತಿಗೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆಗ್ತಿದ್ದಂತೆ ಏನು ಬೇತೂರಿಂದನೇ ಒಂದು ಸ್ಪಾರ್ಕ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹಿಂದೂ ಜಾಗರಣ ವೇದಿಕೆ ಮುಖಂಡ ಸತೀಶ್ ಪೂಜಾರಿ ಅವ್ರನ್ನಾಗೆ ಒಂದು ಸವಾಲನ್ನ ಹಾಕಿ ಕೆಲವೊಂದಿಷ್ಟು ಮುಖಂಡರು ಬೇತೂರು ರೋಡ್ಗೆ ಬರುವಂತೆ ಹೇಳಿದ್ರು. ಆ ಸಮಯದಲ್ಲಿ ಇಲ್ಲಿ ಬಂದಾಗ ಗಲಾಟೆ ಇಲ್ಲಿಂದ ತೀವ್ರ ಆಯಿತು. ಇನ್ನು ಕೆಲವೊಂದಿಷ್ಟು ಅಮಾಯಕರನ್ನ ಬಂಧಿಸಲಾಗಿದೆ. ಅಂದ್ರೆ ಈಗ ಬೇತೂರು 4ನೇ ಕ್ರಾಸ್ ಏನಿದೆ, ಇಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಬಂದು ನಮ್ಮ ಮನೆ ಮೇಲೆನೆ ಕಲ್ಲು ತೂರಿ ನಮ್ಮ ಹುಡುಗರನ್ನೇ ಬಂಧಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿನ ಜನ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಜನರು ಈಗ ನಮ್ಮ ಕರ್ಕೊಂಡು ಹೋಗಿರುವಂತ ಹುಡುಗರು ಎಲ್ಲಿದ್ದಾರೆ ಅನ್ನೋದು ಕೂಡ ಪೊಲೀಸರು ಮಾಹಿತಿ ಕೊಡ್ತಿಲ್ಲ. ಇದರಿಂದ ಕೂಡ ನಮ್ಗೆ ಆತಂಕ ಆಗಿದೆ. ದಯವಿಟ್ಟು ಅವ್ರನ್ನ ಬಿಡಿಸುವಂತ ಕೆಲಸವನ್ನ ಮಾಡಿ, ಕಲ್ಲು ತೂರಿದ್ದವರು ಆದ್ರೆ ಬಂಧಿಸುವಂತ ಕೆಲಸವನ್ನ ನಮ್ಮ ಹುಡುಗರನ್ನ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿನ ಪೋಷಕರು ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ರು. ಇನ್ನು ಇಲ್ಲಿ ಮಹಿಳೆಯರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ, ಏನ್ ಹೇಳ್ತಾರೆ ಅಂತ. ನಿನ್ನೆ ಏನೇನಾಯ್ತು ಅಂತ ಹೇಳಮ್ಮ, ಏನಾಯ್ತು ನಿನ್ನೆ ಅಂತ. ಜಗಳ ಆಗಿದವು, ಗಲಾಟೆ ಮಾಡ್ಕೊಂಡು ಸುಮ್ನೆ ಗಲಾಟೆ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿದ್ರಮ್ಮ, ಹೇಗಾಯ್ತು ನಿನ್ನೆ ಗಲಾಟೆ ಅಂತ? ರೋಡ್ನಾಗ ಆಗಿದಾ? ರೋಡ್ನಾಗ ಹೋಗುವಾಗಾಗಿದ್ದು. ಯಜಮಾನ್ರಿದಾರಿಲ್ಲ, ಅವ್ರನ್ನು ಮಾತಾಡ್ತಾ ಹೋಗೋಣ, ಏನ್ ಹೇಳ್ತಾರೆ. ನಿನ್ನೆ ಏನಾಯ್ತು, ಏನ್ ಹೇಳ್ತೀರಿ? ನಿನ್ನೆ ಮೆರವಣಿಗೆ ಹೋಗ್ತಾ ಇರ್ತಾರೆ ಸರ್. ಮೆರವಣಿಗೆ ಹೋಗ್ಬೇಕಾದ್ರೆ ಹಳ್ಳಿ ಮರದ ಹತ್ರ ಅಲ್ಲಿ ಗಲಾಟೆ ಆಗಿದೆ. ಇಲ್ಲಿ ಅಮಾಯಕರ ಮಕ್ಕಳು, ನಮ್ಮ ಮಕ್ಕಳನ್ನ ರಾತ್ರಿ ಸರ್ವತ್ನಲ್ಲಿ ಬಂದು ಕರ್ಕೊಂಡು ಹೋಗಿದ್ದಾರೆ. 3:15 ಕರ್ಕೊಂಡು ಹೋಗ್ಯಾರ. 3 ಕಾಲಿ ಬಂದು 3:15 ಕರ್ಕೊಂಡು ಹೋಗಿ ಎಲ್ಲಿದಾರ ಅಂತ ನಾವು ಸ್ಟೇಷನ್ ಹತ್ರ ಹೋಗಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಮಾಹಿತಿನೇ ಕೊಡ್ತಾ ಇಲ್ಲ. ಅಮಾಯಕರ ನಮ್ಮ ದುಡ್ಕೊಂಡ್ ತಿನ್ನೋ ಮಕ್ಕಳಿಗೆ ಕರ್ಕೊಂಡು ಹೋದ್ರೆ ನಾವ್ ಏನ್ ಮಾಡ್ಬೇಕು? ಈ ತರ ಗಣಪತಿ ಹಬ್ಬ ಮಾಡ್ಬೇಕಾ ಬೇಡ? ಈಗ ಅಲ್ಲ, ನಿಮ್ ಹುಡುಗರು ರಾತ್ರಿ ಎಲ್ಲೆಲ್ಲೋ ಗಲಾಟೆ ಹತ್ರ ಇಲ್ಲೇ ಅದ್ರ ಗಣಪತಿ ಹೋಗಂತ ಹೋತು, ಮೆರವಣಿಗೆ ಹೋಗಿ ಅಲ್ಲಿ ದಾನ್ಲಾಗೈತಿ. ಮಕ್ಕಳೆಲ್ಲ ಇಲ್ಲೇ ಮನೆಗೆ ಅದಾರ. ಮಕ್ಕಂದವರ ಮಕ್ಕಂದಾಗ 3:15 ಬಂದು ಮಕ್ಕಳನ್ನ ಅರೆಸ್ಟ್ ಮಾಡ್ಕೊಂಡ್ ಕರ್ಕೊಂಡ್ ಹೋಗ್ಯಾರ. ಎಲ್ಲಿ ಕರ್ಕೊಂಡ್ ಹೋಗ್ಯಾರ, ನೀ ಏನ್ ಕೇಳ್ತಿ ಅಂತಂದು ಪೊಲೀಸರು ಗೆದರಿಸಿ ನಮ್ಮನ್ನ ಮನೆಗೆ ವಾಪಸ್ ಕಳಿಸಿದ್ರು. ಮತ್ತೆ ಸ್ಟೇಷನ್ ಹತ್ರ ಹೋದ್ರೆ ನಮಗೆ ಗೊತ್ತಿಲ್ಲ, ಎಲ್ಲದರ ಗೊತ್ತಿಲ್ಲ, ನೀವು ಬರ್ರಿ ಆಮೇಲೆ ಅಂತ ಹೇಳ್ತಾರ. ಕೇಳಿದ್ರೆ ಹೇಳ್ತಾ ಇಲ್ಲ. ಈಗ ಏನಾಗ್ಬೇಕಂತೀರಿ? ಮಕ್ಕಳನ್ನ ಎಲ್ಲದರ ಅಂತ ಸ್ಟೇಷನ್ಗಾದ್ರೆ ಹೇಳ್ಬೇಕಲ್ಲ ಸರ್. ಸ್ಟೇಷನ್ಗೆ ಹೋದ್ರೆ ಸ್ಟೇಷನ್ಗೆ ಹೇಳ್ತಾ ಇಲ್ಲ. ಯಾರಿಗೆ ಫೋನ್ ಮಾಡಿದ್ರೆ ಯಾರು ರಿಸೀವ್ ಮಾಡ್ತಾ ಇಲ್ಲ. ಏನ್ ಮಾಡಕ್ ಸರ್? ಮಕ್ಕಳನ್ನ ಕರ್ಕೊಂಡು ಹೋದ್ರ ಅಮಾಯಕರ ಮಕ್ಕಳ ದುಡ್ಕಂತಿನ ಮಕ್ಕಳು ಕರ್ಕೊಂಡು ಹೋಗಿದಾರ. ಅದು ಏನ ಇದ್ರೆ ಅವ್ರ ಮ್ಯಾಗ ಕರ್ಕೊಂಡು ಇದ್ರೆ ಗಲಾಟೆ ಮಾಡಿದ್ರೆ ಅವ್ರು ಕರ್ಕೊಂಡು ಹೋಗ್ಲಿ, ಅರೆಸ್ಟ್ ಮಾಡ್ಲಿ. ಏನಿಲ್ಲ ಎಂತಿಲ್ದಾನೆ ಕರ್ಕೊಂಡು ಹೋಗಿರ ಅವ್ರನ್ನ ಒಳಗೆ ಎಲ್ಲಿ ಬೇಕಲ್ಲೇ ಕೂಡ ಹಾಕಿದ್ರೆ ನಾವ್ ಎಲ್ಲಿ ಅಂತ ಹುಡ್ಕನ, ಏನಂತ ಮಾಡೋಣ? ಹುಡುಕಾಡಿ ಸಾಕಿ ಕಾರ್ಪೊರೇಟರ್ನ ಕರ್ಕೊಂಬಂದು ಕೇಳ್ತಾ ಇದಾವಿ. ಅವ್ರಿಗೆ ರಿಸ್ಪಾನ್ಸ್ ಕೊಡ್ತಾ ಇಲ್ಲ. ನಮ್ ಕಾರ್ಪೊರೇಟರ್ ಕರ್ಕೊಂಡು ಹೋಗಿ ಅವ್ರು ಕರ್ಕೊಂಡು ಹೋಗ್ರು ಪೊಲೀಸ್ ಸ್ಟೇಷನ್ ಅವ್ರು ಹೇಳ್ತಾ ಇಲ್ಲ. ಈಗ ನಿಮ್ ಹುಡುಗರು ಎಲ್ಲಿದ್ರು ರಾತ್ರಿ ಗಲಾಟೆ ಆದಾಗ? ಮನೆಗೆ ಬಂದ್ರು. ಅಲ್ಲೇ ಮೆರವಣಿಗೆನ ಹಳ್ಳಿ ಮರದವ್ರಿಗೆ ಕಳಿಸಿ ಎಲ್ಲ ನಾವು ಜೊತೆಗೆ ಬಂದದವಿ. ನಮ್ಮ ಮಕ್ಕಳು ನಾವೆಲ್ಲ ಜೊತೆಗೆ ಬಂದದವಿ. ಜೊತೆಗೆ ಬಂದಾಗ ಕೂಡ ನಾವು ಅವಾಗ ರಾತ್ರಿ ಬಂದು 3:15 ನಮ್ಮನ್ನ ಕರ್ಕೊಂಡು ಹೋಗಿದಾರ. ಸುಮ್ನೆ ಯಾಕೆ ಅರೆಸ್ಟ್ ಮಾಡ್ತಾರ ಅವರು? ಸುಮ್ನೆ ಯಾಕೆ ಅರೆಸ್ಟ್ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ ಸರ್. ಯಾಕೆ ಅರೆಸ್ಟ್ ಮಾಡ್ತಾರ ಅಂತ ಕೇಳ್ತಾ ಇದಾನೆ. ಯಾಕೆ ಕರ್ಕೊಂಡು ಹೋಗ್ತಾ ಇದ್ರಿ ಮಗನ್ನ ಅಂತ ಕೇಳ್ತಾ ಇದಾನೆ. ನಮಗ್ ಗೊತ್ತಿಲ್ಲ. ಅವ್ರು ಏನ ಕೇಳಿಕೆ ಮಾಡ್ಬೇಕು. ಕರ್ಕೊಂಡ್ ಹೋಗ್ತಾ ಇದ್ವಿ, ಕಳಿಸ್ಕೊಡ್ತಾವ. ಬೆಳಿಗ್ಗೆ ಕರ್ಕೊಂಡ್ ಹೋದ್ರು, ಕಳಿಸ್ಕೊಡ್ತಾವ ಅಂದ್ರು. ಅಲ್ಲೇ ನಮಗೆ ತಡ್ಕೋಬೇಕಲ್ಲ, ನಿದ್ದೆ ಬರ್ಬೇಕಲ್ಲ. ಮಕ್ಕಳು ಬಿಟ್ಟು ಹೆಂಗ್ ಮಾಡೋಣ? ಅದಕ್ಕೋಸ್ಕರ ಹೋದ್ವಿ. ಬೆಳಕ ಅಲ್ಲಿ ಹೊರಗೆ ಹೋದ್ವಿ. ಯಾವ ಸ್ಟೇಷನ್ಗೆ ಹೋದ್ರೆ ನಮ್ಮನ್ನ ಇಂಪ್ರೆಸ್ ಮಾಡೋದನ್ನ ಯಾರು ನೀನ್ ಗೊತ್ತಲ್ಲ ಹೋಗಂತಾರ. ನಮ್ಮ ಮಕ್ಕಳೆಲ್ಲ ಹೇಳ್ರಿ ಅಂದ್ರೆ ಅದನ್ನು ಹೇಳ್ತಾ ಇಲ್ಲ. ಅದಕ್ಕೆ ಮತ್ತೆ ನಮ್ಮ ಕಾರ್ಪೊರೇಟರ್ಗೆ ಫೋನ್ ಮಾಡಿ ಕರೆ ಕಳಿಸಿ ಮತ್ತೆ ಕುಂಡ್ರಿಸಿ ಅಂದ್ರೆ ಕೇಳಿದ್ವಿ. ಅವ್ರನ್ನ ಕರ್ಕೊಂಡು ಸ್ಟೇಷನ್ ಹತ್ರ ಹೋದ್ರು ಕೂಡ ಎಲ್ಲಾದ್ರೂ ನಮಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಕೂಡ ಉತ್ತರ ಕೊಡ್ತಾ ಇರಲ್ಲ. ನಮ್ಮ ಕಾರ್ಪೊರೇಟರ್ ಕೂಡ ಬೆಲೆ ಕೊಡ್ತಾ ಇಲ್ಲ, ಫೋನ್ ಎತ್ತಾ ಇಲ್ಲ. ಏನ್ ಹೇಳ್ತೀರಿ, ಏನಾಗ್ಬೇಕಂತೀರಿ ನೀವು? ನಮ್ಮ ಮಕ್ಕಳು ಎಲ್ಲದಾರಂತ ಸ್ಟೇಷನ್ ಅಂತ ಹೇಳ್ಬೇಕಲ್ಲ ಸರ್. ಇಂಥ ತಗದಾರ, ಇಂಥ ಮಾಡಿದಾರ ಅಂತಂದು ಅವ್ರು ಹೇಳಿದ್ರೆ ತಾನೇ ನಮಗೆ ಗೊತ್ತಾಗೋದು. ಗಲಾಟೆಗಿಲ್ಲ. ನೀವೇನು ಹೇಳ್ತೀರಿ? ನಿನ್ನೆ ಒಟ್ಟಾರೆ ಗಲಾಟೆ ಯಾರ್ದ ಹೇಳಿಕೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅವರು 2 ಧರ್ಮದವ್ರು ಸರ್. ಆ ಒಂದು ಪ್ರಚೋದನಕಾರಿಯಿಂದ ಅದು ಜಗಳ ಆಗಿರ್ಬೇಕು ಸರ್ ಮೋಸ್ಟ್ಲಿ. ಅದು ಬಿಟ್ಟು ಅಮಾಯಕರನ್ನೆಲ್ಲ ಗಣಪ ಮಾಡಿ ಮೆರವಣಿಗೆ ಕಳ್ಸೋರ್ನೆಲ್ಲ ಅದು ಬಂದು ಸೇರ್ಪಡೆ ಆದ್ರೆ ಸರ್ ಅಲ್ಲಿ ಮೆರವಣಿಗೆಯಲ್ಲಿ. ನಮ್ದು DG ಸರ್, ನಮ್ಮ ಹುಡುಗರು ಮಾಡಿದಾರೆ ಸರ್. DG ಅಲ್ಲಿ ಮಾಡಿದಲ್ಲಿ ಅವ್ರು ಬಂದು ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಅವ್ರು ಬಂದು ಸೇರಿದ್ರು ಸರ್ ಅಲ್ಲಿ. ಇದಕ್ಕೆ ಸಂಬಂಧ ಇಲ್ಲ ಸರ್. ಅವು ಯಾರ್ದೋ ಒಂದು ವೈಯಕ್ತಿಕ ದೇಶಕ್ಕೆ ಈಗ ನಮ್ಮ ಅಮಾಯಕರು ಹುಡುಗರು ಬಲಿಯಾಗಿದ್ದಾರೆ ಸರ್. ಈಗ ಗಣಪತಿ ಅವ್ರು DG ಹಾಕಿ ಹುಡುಗರು ಕರ್ಕೊಂಡು ಹೋಗಿದಾರೆ ಸರ್. ಈಗ ಅವರು ಗಣಪತಿ ಕುಣಿಸಿದ್ದ ಅವ್ರು ಕರ್ಕೊಂಡು ಹೋಗಿದಾರೆ ಸರ್. ಅವ್ರನ್ನೆಲ್ಲ ಸ್ಟೇಷನ್ ಸೈನ್ ಮಾಡಿರ್ತಾರಲ್ಲ ಸರ್, ಯಾರು ಮಾಡಿರ್ತಾರಲ್ಲ ಅವ್ರ 5 ಜನ ಕರ್ಕೊಂಡು ಹೋಗಿದ್ದಾರೆ. ಗಣಪತಿ ಈ ತರ ಹಬ್ಬ ಮಾಡೋಕೆ ಬಹಳ ತೊಂದರೆ ಆಗುತ್ತಿದೆ. ಆ ಅಮಾಯಕರ ಹುಡುಗರನ್ನ ಕರ್ಕೊಂಡು ಹೋದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಯಾವ ತರ ಹಬ್ಬ ಮಾಡಕ್ ಬಹಳ ತೊಂದರೆ ಆಗುತ್ತಿದೆ. ಗಲಾಟೆ ಆಗಿರೋದು ಇದರಿಂದ ಮಾಡಿರೋದು, ಪ್ರಚೋದನೆ ಹೇಳಿಕೆಯಿಂದನೇ ಆಗಿರೋದು. ಇದು ಅಮಾಯಕರ ಹುಡುಗರು ಏನ್ ಮಾಡಿದಾರಲ್ಲ ಅವ್ರನ್ನೆಲ್ಲ ರಾತ್ರಿ 3 ಗಂಟೆ 2:15 ಬಂದು ಕರ್ಕೊಂಡು ಹೋಗಿರೋದು. ಬಟ್ ಮನೆಯಲ್ಲೆಲ್ಲ ಗಾಬರಿ ಇರ್ತಾರೆ. ಪೇರೆಂಟ್ಸ್ಗಳು ಭಾಳ ತುಂಬ ಪ್ರಾಬ್ಲಮ್ ಆಗಿದೆ. ನಮ್ಮ ಅಣ್ಣನೇ ಆಗ್ಬೇಕು, ಅವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ. ಎಲ್ಲ ಒಂದು 5 ಜನ ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿದ್ದಾರೆ ಅಂತ ಯಾವುದೇ ಮಾಹಿತಿನೂ ಇಲ್ಲ, ಏನು ಗೊತ್ತಾಗ್ತಾನೆ ಇಲ್ಲ. ಇದಿಷ್ಟು ಇಲ್ಲಿನ
ಜನರ ಮಾತು ಏನಂತಂದ್ರೆ, ನಾವು ಒಂದು ಗಣೇಶನನ್ನ ಕಳಿಸ್ತಾ ಇದ್ವಿ, ನ್ಯಾಯಯುತವಾಗಿ ಗಣೇಶನನ್ನ ಕಳಿಸ್ತಾ ಇದ್ವಿ, ಕೆಲವೊಂದಿಷ್ಟು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟರು, ಬಂದು ಆ ಗುಂಪಿನಲ್ಲಿ ಸೇರಿಕೊಂಡ್ರು. ಹೀಗಾಗಿ ಗಣೇಶ ಮಂಡಳಿಯವರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರು ಈಗ ನಮ್ಮ ಯುವಕರನ್ನ ಎಲ್ಲಿಟ್ಟಿದ್ದಾರೆ, ನಮ್ಮ ಮಕ್ಕಳನ್ನ ಎಲ್ಲಿಟ್ಟಿದ್ದಾರೆ ಅನ್ನೊಂದು ಮಾಹಿತಿಯನ್ನು ಕೂಡ ಕೊಡ್ತಿಲ್ಲ. ಇದರಿಂದ ನಮಗೆ ಸಹಜವಾಗಿ ಆತಂಕ ಆಗಿದೆ. ದಯವಿಟ್ಟು ಎಲ್ಲಿದ್ದಾರೆ ಅಂತ ನಮಗೆ ತಿಳಿಸ್ಕೊಡ್ಬೇಕು, ಇಲ್ಲ ಅಂತಂದ್ರೆ ನಮ್ಗೆ ಆತಂಕ ಆಗಿದೆ, ರಾತ್ರಿಯಿಂದ ನಾವು ನಿದ್ದೆಯನ್ನು ಕೂಡ ಮಾಡಿಲ್ಲ ಅನ್ನೋದು ಮಾತನ್ನ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ವಿಜಯ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.